जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे. ಹರಿಕಥಾಮೃತಸಾರಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿರನಾದರದಿ ಕೇಳುವುದು. ಜಗವನೆಲ್ಲವ ನಿರ್ಮಿಸುವನಾಲ್ಮನ ಮಗನೊಳಗೆ ತಾನಿದ್ದು ಸಲಹುವನು ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ. ಸ್ವಗತಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪರೆವ. ಈ ಪದ್ಯದ ಚಿಂತನೆಯನ್ನು ನಿನ್ನೆ ಸ್ವಲ್ಪ ಮಾಡಿದ್ದೇವೆ. ಸ್ವಗತ ಭೇದ ವಿವರ್ಜಿತತ್ವ ಗುಣವನ್ನು ಚಿಂತನೆ ಮಾಡಬೇಕು. ಭಗವಂತನ ಅನಂತ ರೂಪಗಳಲ್ಲಿ ಯಾವ ಭೇದ ಇಲ್ಲ, ಅಭಿನ್ನವಾದ ರೂಪಗಳು. ದೀಪದಿಂದ ದೀಪ ಹಚ್ಚಿದಂತೆ ಭಗವಂತನ ಅನಂತ ರೂಪಗಳು ಮೂಲ ರೂಪದಿಂದ ಪದ್ಮನಾಭ ರೂಪದಿಂದ ಹೊರಗಡೆಗೆ ಬಂದ ಅನಂತ ಭಗವಂತನ ಅಭಿನ್ನವಾದ ರೂಪಗಳದು ಅಂತ ಚಿಂತನೆ ಮಾಡಬೇಕು. ಯಾವ ಭೇದವೂ ಇಲ್ಲ. ಅದೇ ರೀತಿ ಭಗವಂತನ ಶರೀರ ಇದು ಆನಂದಮಯ ಶರೀರ. ರಕ್ತಮಾಂಸಾದಿಗಳಿಂದ ಕೂಡಿದ ಪಾಂಚಭೌತಿಕವಾದ ಶರೀರದಂತೆ ಅಲ್ಲ ಅವನ ಶರೀರ. ನಮ್ಮದೆಲ್ಲ ಪಾಂಚಭೌತಿಕ ಶರೀರ. ಇಲ್ಲಿ ನಮಗೂ ನಮ್ಮ ಅವಯವಗಳಿಗೂ ಪರಸ್ಪರ ಭೇದ ಉಂಟು. ನಮ್ಮ ಕೈ ನಮ್ಮಿಂದ ಭಿನ್ನ, ಈಗ ಭಿನ್ನ ಅಲ್ಲ, ಆದರೆ ಭೇದ ಮಾಡಬಹುದು. ಕೈ ಕತ್ತರಿಸಿ ಹಾಕಬಹುದು, ಕಾಲು ಕತ್ತರಿಸಬಹುದು, ಕಣ್ಣು ಇಲ್ಲದೆ ಹೋಗಬಹುದು, ಮೂಗು ಕತ್ತರಿಸಬಹುದು. ನಮ್ಮ ಶರೀರದಿಂದ ಯಾವುದೇ ಅವಯವವನ್ನು ಕತ್ತರಿಸಿ ತೆಗೆಯಬಹುದು. ಆದರೆ ಭಗವಂತನ ಶರೀರ ಅದು ಆನಂದಮಯ ಶರೀರ, ಕೇವಲ ಆನಂದ. ಕಾರಣ ಆನಂದವನ್ನು ಕತ್ತರಿಸೋದು ಹೇಗೆ? ಅದು ಜ್ಞಾನಮಯ ಶರೀರ, ಜ್ಞಾನವನ್ನು ಕತ್ತರಿಸೋದು ಹೇಗೆ? ಬರಲ್ಲ. ಅವನಿಂದ ಅಭಿನ್ನವಾದ ಅವಯವಗಳು. ಅವನ ಕಣ್ಣಿಗೂ ಕೈಯಿಗೂ ಭೇದ ಇಲ್ಲ, ಅವನ ಕಿವಿಗೂ ಕಾಲಿಗೂ ಭೇದ ಇಲ್ಲ, ಅವನಿಗೆ ಮೂಗಿಗೂ ಬಾಯಿಗೂ ಭೇದ ಇಲ್ಲ. ಅವನಿಂದ ಅಭಿನ್ನವಾದ ಅವಯವಗಳು. ಭಗವಂತನ ಅವಯವಗಳಿಗೂ ಭೇದ ಇಲ್ಲ, ಅವಯವಗಳಲ್ಲಿಯೂ ಪರಸ್ಪರವಾದ ಭೇದ ಇಲ್ಲ. ಹೀಗೆ ಹೇಳಿದ್ದರಿಂದ ಉಪನಿಷತ್ತೊಂದು ಹೊಸ ಅರ್ಥವನ್ನು ಹೇಳ್ತಾರೆ. ಅವನು ಕಾಲಿಲ್ಲದೆ ನಡೆಯಬಲ್ಲ, ಅವನು ಕಣ್ಣಿಂದಲೂ ಕೇಳಬಲ್ಲ, ಕೈಯಿಲ್ಲದೆ ಕೆಲಸ ಮಾಡಬಲ್ಲ, ಕುಳಿತಲ್ಲಿಂದಲೇ ದೂರ ಹೋಗಬಲ್ಲ. ಉಪನಿಷತ್ತೆಲ್ಲ ಹೀಗೆ ಅವನ ಚರಿತ್ರೆಯನ್ನು ನಮಗೆ ಈ ಸ್ವಗತ ಭೇದ ವಿವರ್ಜಿತತ್ವದ ಬಗ್ಗೆ ಈ ಚಿಂತನೆಯನ್ನು ಕೊಡ್ತದೆ ಉಪನಿಷತ್ತು. ಅವನು ಕಾಲಿಲ್ಲದೆ ನಡೆಯಬಲ್ಲ, ನಮ್ಮ ಕಾಲಿಲ್ಲದೆ ನಡೀಲಿಕ್ಕಾಗಲ್ಲ. ಅವನು ಕಾಲು ಬೇಕಾಗಿಲ್ಲ, ಕೈಯಿಂದಲೇ ನಡೀಬಹುದು. ಕಿವಿಯಿಂದೇ ಕೇಳಬೇಕು ಅಂತಿಲ್ಲ, ಕಣ್ಣಿಂದ ಕೇಳಬಹುದು. ಹೀಗೆಲ್ಲ ಭಗವಂತನ ಮಹಾತ್ಮೆಯನ್ನು ಉಪನಿಷತ್ತುಗಳು ಹೇಳ್ತದೆ. ಇದೊಮ್ಮೆ ನಮಗೆ ಬಹಳ ಆಶ್ಚರ್ಯ ಅನ್ನಿಸ್ತದೆ. ಅಪ್ರಾಕೃತವಾದ ಶರೀರದಲ್ಲಿ ಏನು ಆಶ್ಚರ್ಯ ಇಲ್ಲದು. ನಮಗೆ ಅಪ್ರಾಕೃತದ ಕಲ್ಪನೆ ಇಲ್ಲ, ಆದ್ದರಿಂದಾಗಿ ಆಶ್ಚರ್ಯ ಅಂತ ಅನ್ನಿಸ್ತದೆ. ಆದರೆ ಅಂಥದ್ದು ಸಾಧ್ಯ ಅನ್ನುವುದನ್ನು ಭಗವಂತ ತನ್ನ ಸೃಷ್ಟಿಯಲ್ಲಿ ಇಟ್ಟಿದ್ದಾನೆ. ನಾನು ಸೃಷ್ಟಿ ಮಾಡಿದ ಸಾಮಾನ್ಯವಾದ ಒಂದು ಪ್ರಾಣಿಯಲ್ಲಿಯೇ ಇದು ಸಾಧ್ಯವಾದರೆ ಅಪ್ರಾಕೃತನಾದ ಸರ್ವತಂತ್ರ ಸ್ವತಂತ್ರನಾದ ನನ್ನಲ್ಲಿ ಏಕೆ ಅದು ಅಸಾಧ್ಯ ಅನ್ನುವ ಕಲ್ಪನೆ ನಮಗೆ ಬರಬೇಕು ಅನ್ನುವುದಕ್ಕೋಸ್ಕರವಾಗಿ ಅಂಥ ಒಂದು ಪ್ರಾಣಿಯನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ. ಈ ಸರ್ಪಗಳು, ಹಾವುಗಳವ ನೋಡಿ. ಹಾವುಗಳಿಗೆ ಕಾಲಿಲ್ಲ, ನಡೀತದೆ, ನಮಗಿಂತ ವೇಗವಾಗಿ ಅದು ಹೋಗಬಲ್ಲದು, ಕಾಲು ಬೇಕಂತಿಲ್ಲ ಅದು. ಆ ಹಾವುಗಳಿಗೆ ಕಿವಿ ಇಲ್ಲ, ಕಣ್ಣಿನಿಂದಲೇ ಕೇಳ್ತದದು. ಒಂದು ಹಾವು ಕಣ್ಣಿನಿಂದ ಕೇಳ್ತದಾದರೆ ಭಗವಂತನಿಗೆ ಅಸಾಧ್ಯವೋ? ಒಂದು ಹಾವು ಕಾಲಿಲ್ಲದೆ ನಮಗಿಂತ ವೇಗವಾಗಿ ಓಡುತ್ತದಾದರೆ ಭಗವಂತನಿಗೆ ಯಾಕೆ ಅಸಾಧ್ಯ? ಈ ಕಲ್ಪನೆ ನಮಗೆ ಮೂಡುವುದಕ್ಕಾಗಿ ಇಂಥ ಒಂದು ಪ್ರಾಣಿ ವಿಶೇಷವನ್ನು ಭಗವಂತ ನಮ್ಮ ಮುಂದೆ ಇಟ್ಟಿದ್ದಾನೆ. ಅದಕ್ಕೆ ಹಾವಿಗೆ ಸಂಸ್ಕೃತದಲ್ಲಿ ಚಕ್ಷುಸ್ರವ ಅಂತ ಕರೀತಾರೆ. ಚಕ್ಷುಸ್ರವಸ್ ಅಂದರೆ ಕಣ್ಣೇ ಕಿವಿಯಾಗಿ ಉಳ್ಳದು, ಪ್ರತ್ಯೇಕ ಕಿವಿ ಇಲ್ಲದೆ. ಹಾಗಾಗಿ ಹಾವಾಡಿಗರು ಹಾವು ಹಿಡಿಯುವಾಗ ಪುಂಗಿಯನ್ನು ಉಡ್ತಾರೆ. ಪುಂಗಿಯ ನಾದ ಅದು ಕೇಳ್ತಾ ಕಣ್ಣಿನಿಂದಲೇ ಕೇಳಬೇಕು.
ಹಾಗಾಗಿ ಅದು ಕೇಳ್ತಾ ಆನಂದದಲ್ಲಿ ತಲೆದೂಗುವಾಗ ಅದಕ್ಕೆ ಕಣ್ಣು ಕಾಣೋದಿಲ್ಲ. ಆಗ ಹಾವಾಡಿಗೆ ಸುರಕ್ಷಿತವಾಗಿ ಅದನ್ನು ಹಿಡಿದು ಹಲ್ಲು ತೆಗಿತಾನೆ. ಹೀಗೆ ಅದಕ್ಕೆ ಚಕ್ಷುಶ್ರವಸ್ ಅಂತ ಕರೀತಾರೆ. ಚಕ್ಷುಶ್ರವ ಕಣ್ಣೇ ಕಿವಿಯಾಗಿ ಉಳ್ಳದ್ದು ಅಂತ. ಹೀಗೆ ಭಗವಂತ ಯಾವ ಅವಯವದಿಂದಲೂ ಏನೂ ಕೆಲಸಗಳನ್ನು ಮಾಡಬಲ್ಲ. ಹಾಗಾಗಿ ಅವನ ಅವಯವಗಳಲ್ಲಿಯೂ ಪರಸ್ಪರ ಭೇದ ಇಲ್ಲ. ಭಗವಂತನಿಗೂ ಭಗವಂತನ ರೂಪಗಳಿಗೂ ಭೇದ ಇಲ್ಲ. ಭಗವಂತನಿಗೂ ಭಗವಂತನ ಅವಯವಗಳಿಗೂ ಭೇದವಿಲ್ಲ. ಭಗವಂತನಿಗೂ ಭಗವಂತನ ಗುಣಗಳಿಗೂ ಭೇದವಿಲ್ಲ. ಭಗವಂತನಿಗೂ ಭಗವಂತನ ಕ್ರಿಯೆಗಳಿಗೆ ಭೇದವಿಲ್ಲ. ಭಗವಂತನಿಗೂ ಭಗವಂತನ ಇಚ್ಛೆಗೂ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತ ಅಂತ ಒಂದು ಶಬ್ದದಿಂದ ಇಷ್ಟೆಲ್ಲ ಚಿಂತನೆಯನ್ನು ತುಂಬಿದ್ದಾರೆ ಜಗನ್ನಾಥದಾಸರು. ಭಗವಂತನ ಇಂಥ ಅದ್ಭುತವಾದ ಒಂದು ಸ್ವರೂಪ ಸ್ವಗತ ಭೇದ ವಿವರ್ಜಿತನು. ಯಾಕೆ? ಸದಾ ಆನಂದೈಕ ದೇಹನು. ಸದಾ ಒಮ್ಮೆ ಅಲ್ಲ, ಏನೋ ಮೂಲ ರೂಪದಲ್ಲಿದ್ದ ಅವತಾರ ಮಾಡಿದಾಗ, ರಾಮ ಕೃಷ್ಣನಾಗಿ ಅವತಾರ ಮಾಡಿದಾಗ ಮನುಷ್ಯನಂತೆ ವರ್ತಿಸ್ತಾನಲ್ಲ, ಹಾಗಾಗಿ ಅದು ಮನುಷ್ಯ ಶರೀರವೋ? ಅಲ್ಲಿ ಅವಯವಗಳಲ್ಲಿ ಭೇದ ಉಂಟು. ಅಲ್ಲಿ ಅವನ ಶರೀರ ಬಿದ್ದು ಹೋದಂತೆ ಕೃಷ್ಣ ತನ್ನಂಥ ಅಂಥಾದೇ ಒಂದು ಸುಂದರವಾದ ಶರೀರವನ್ನು ತಾನು ಪ್ರಾಕೃತಿಕವಾಗಿ ನಿರ್ಮಾಣ ಮಾಡಿಟ್ಟು ಪರಂಧಾಮಕ್ಕೆ ಹೋದ ಅಂತ ಕೇಳ್ತಾರೆ. ಹಾಗಾಗಿ ಅವನ ದೇಹ ಬಿದ್ದೋಯ್ತು ಅಂತ ಅನೇಕ ಜನ ಭ್ರಮಿಸ್ತಾರೆ. ಆದ್ದರಿಂದ ಅವತಾರ ರೂಪದಲ್ಲಿಯೂ ಕೂಡ ಸದಾ ಆನಂದೈಕ ದೇಹನು. ಅವತಾರ ಮಾಡಿದಾಗಲೂ ಕೂಡ ಪಾಂಚಭೌತಿಕ ಶರೀರದ ಸಂಬಂಧ ಭಗವಂತನಿಗೆ ಇಲ್ಲ. ಮೂಲ ರೂಪ ಹೇಗೆ ಸಚ್ಚಿದಾನಂದಾತ್ಮಕವಾದದ್ದೋ, ಅವತಾರ ರೂಪಗಳು ಕೂಡ ಸಚ್ಚಿದಾನಂದಾತ್ಮಕವಾದ ದೇಹಗಳು. ಪ್ರಾಕೃತಿಕವಾದ ಶರೀರ ಭಗವಂತನಿಗೆ ಯಾವ ಕಾಲಕ್ಕೂ ಇಲ್ಲ. ಸದಾ ಆನಂದೈಕ ದೇಹನು. ಅವತಾರ ಮಾಡಿ ರಾಮನಾಗಿರಬಹುದು, ಕೃಷ್ಣನಾಗಿರಬಹುದು, ಮತ್ಸ್ಯನಾಗಿರಬಹುದು, ಕೂರ್ಮನಾಗಿರಬಹುದು, ಪ್ರಾಣಿಯ ರೂಪ ಇರಬಹುದು, ಋಷಿ ರೂಪ ಇರಬಹುದು, ಕ್ಷತ್ರಿಯ ರೂಪ ಇರಬಹುದು, ರಾಜರೂಪಗಳಿರಬಹುದು. ಯಾವ ರೂಪಗಳಾದರೂ ಕೂಡ ಅದು ಅಪ್ರಾಕೃತವಾದ ಶರೀರ, ಆನಂದಮಯವಾದ ಶರೀರ. ಶ್ರೀಮದಾಚಾರ್ಯರು ಮತ್ಸ್ಯನನ್ನು ಸ್ತೋತ್ರ ಮಾಡುವಾಗ, ಮತ್ಸ್ಯ ನಮಗೆಲ್ಲ ಅಸಹ್ಯ ಅಲ್ವಾ? ಮೀನು ಅಂದರೆ ಅಸಹ್ಯ. ಕೆಲವರಿಗೆ ಅಸಹ್ಯ ಎಲ್ಲ ಇರಲಿ, ನಮಗಂತೂ ಅಸಹ್ಯ ಬರ್ತದೆ. ಮೂಗು ಬರಿತೇವೆ, ಮತ್ಸ್ಯ ಅಂದರೆ ಮೂಗು ಮುರಿತೇವೆ. ಯಾಕೆ? ಆ ನಾಟ, ಆ ದುರ್ನಾಟವನ್ನು ನಮಗೆ ತಳ್ಕೊಳ್ಳಿಕ್ಕೆ ಆಗಲ್ಲ. ಅದರಿಂದ ಮತ್ಸ್ಯ ಅಂತ ನಾವು ಮೂಗು ಮುರಿತೇವೆ. ಆದರೆ ಭಗವಂತ ಮತ್ಸ್ಯರೂಪ ಧಾರಣೆ ಮಾಡಿದನಲ್ಲ, ಆ ಮತ್ಸ್ಯರೂಪ ಭಗವಂತನ ಎಂಥದ್ದು ಅಂದರೆ ಆಚಾರ್ಯರು ಆ ಮತ್ಸ್ಯರೂಪವನ್ನು ಸ್ತೋತ್ರ ಮಾಡುವಾಗಂತಾರೆ ಮತ್ಸ್ಯಕ ರೂಪ ಲಯೋದ ವಿಹಾರಿನ್. ಮತ್ಸ್ಯಕ ಅಂತಾರೆ. ಮತ್ಸ್ಯಕ ಅಂದರೆ ಭಗವಂತನ ಮತ್ಸ್ಯಾವತಾರವು ಕೂಡ ಕಮ್ ಅಂದರೆ ಸುಖ, ಆನಂದ. ಆ ಮತ್ಸ್ಯ ರೂಪವೂ ಕೂಡ ಭಗವಂತ ಮತ್ಸ್ಯನಾಗಿ ಅವತಾರ ಮಾಡಿದರೂ ಕೂಡ ಅದು ಸುಖ ಸ್ವರೂಪ, ಆನಂದಮಯ ಶರೀರ. ಅದು ಪ್ರಾಕೃತ ಮೀನಿನಲ್ಲಿದ್ದ ದುರ್ವಾಸನೆ ಅಲ್ಲಿ ಇಲ್ಲ. ಅವನು ಮತ್ಸ್ಯನಾದರೂ ಸ್ವಚ್ಛವಾದ ರೂಪ ಅವನದು, ಆನಂದಮಯ ರೂಪ ಅವನದು ಅನ್ನುವುದನ್ನು ತಿಳಿಸಲಿಕ್ಕಾಗಿ ಆಚಾರ್ಯರು ಮತ್ಸ್ಯಕ ರೂಪ ಅಂತಾರೆ. ಮತ್ಸ್ಯರೂಪ ಅನ್ನಲ್ಲ, ಮತ್ಸ್ಯಕ ರೂಪ. ಅವನು ಕೂರ್ಮನಾಗಲಿ, ವರಾಹನಾಗಲಿ, ಸಿಂಹವಾಗಲಿ, ಎಂತಹ ಉಗ್ರ ರೂಪ ತಗೊಳ್ಳಿ, ಎಂಥ ಸೌಮ್ಯ ರೂಪ ತಗೊಳ್ಳಿ, ಯಾವ ರೂಪವೂ ಕೂಡ ಭಗವಂತನಿಂದ ಭೇದ ಇಲ್ಲ. ಅಭಿನ್ನವಾದ ರೂಪ, ಪ್ರತಿಯೊಂದು ಆನಂದಮಯವಾದ ರೂಪ, ಚಿದಾನಂದಾತ್ಮಕವಾದ ಶರೀರ ಅದು. ಆದ್ದರಿಂದಲೇ ಅವನಿಗೂ ಆ ರೂಪಗಳಿಗೂ ಪರಸ್ಪರ ಭೇದ ಇಲ್ಲ. ಅವನಿಗೂ ಅವನ ಅವಯವಗಳಿಗೂ ಭೇದ ಇಲ್ಲ. ಅವನಿಗೂ ಅವನ ಗುಣಗಳಿಗೂ ಭೇದವಿಲ್ಲ. ಅವನಿಗೂ ಅವನ ಕ್ರಿಯೆಗಳಿಗೂ ಭೇದ ಇಲ್ಲ. ಎಲ್ಲ ಅಭಿನ್ನವಾದದ್ದು. ಸ್ವಗತ ಭೇದ ವಿವರ್ಜಿತನು. ಯಾಕೆ? ಚಿದಾನಂದೈಕ ದೇಹವನು ಅಂತ ಜಗನ್ನಾಥದಾಸರು ಅದನ್ನು ನಮಗೆ ಸಮನ್ವಯ ಮಾಡಿ ಕೊಡ್ತಾರೆ. ಹೀಗೆ ಪರಮಾತ್ಮ ಸ್ವಗತ ಭೇದ ವಿವರ್ಜಿತ. ನಂತರದಲ್ಲಿ ಸರ್ವಗ ಅಂತಾರೆ. ಸರ್ವಗ ಅಂದರೆ ಸರ್ವತ್ರದಲ್ಲಿ ವ್ಯಾಪಿಸಿದವ, ಸರ್ವತ್ರ ಗಚ್ಚತಿ, ಎಲ್ಲ ಕಡೆಗೆ ವ್ಯಾಪಿಸಿದ್ದಾನೆ. ಎಲ್ಲ ಕಡೆಗೆ ವ್ಯಾಪಿಸಿದ್ದಾನೆ ಅಂದರೆ ಹೊರಗಡೆಗೆ ಮಾತ್ರವಲ್ಲ, ಒಳಗಡೆಗೂ, ಒಳ ಹೊರಗೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ವೇದ ಹೇಳಿದಂತೆ ಅಂತರ್ಬಹಿಶ್ಚ ಒಳ ಹೊರಗೆ ಸರ್ವತ್ರದಲ್ಲಿ ಭಗವಂತ ತಾನು ವ್ಯಾಪ್ತನಾಗಿದ್ದಾನೆ. ಅವನಿಲ್ಲದ ಸ್ಥಳಗಳೇ ಇಲ್ಲ.
ಎಳ್ಳು ಮನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ ಅಂತ ದಾಸರು ಅವನ ಸರ್ವತ್ರ ವ್ಯಾಪ್ತಿಯನ್ನು ಹೀಗೆ ಕೊಂಡಾಡಿದ್ದಾರೆ. ಕಾರಣ ಸರ್ವಗ, ಸರ್ವತ್ರದಲ್ಲಿ ವ್ಯಾಪ್ತನಾಗಿರತಕ್ಕಂಥವ ಭಗವಂತ ಅನ್ನುವುದು ಒಂದು ಅರ್ಥವಾದರೆ, ಸರ್ವಗ ಅಂದರೆ ಸರ್ವಜ್ಞ, ಜ್ಞಾನಮಯವಾದ ಶರೀರ ಅವನದ್ದು ಅನ್ನುವುದು ಕೂಡ ಅವನ ಜ್ಞಾನ ಸರ್ವ ವಿಷಯಕ ಜ್ಞಾನ. ತಾನೇನು ಸೃಷ್ಟಿ ಮಾಡಿದ್ದಾನೋ ಆ ಪ್ರತಿಯೊಂದು ತನ್ನಿಂದ ಸೃಷ್ಟವಾದ ಆ ಪದಾರ್ಥಗಳ ಸಂಪೂರ್ಣವಾದ ಜ್ಞಾನ ಭಗವಂತನಿಗೆ ಉಂಟು. ಕುಂಬಾರನಿದ್ದಾನೆ, ಅವನು ಗಡಿಗೆಯನ್ನು ನಿರ್ಮಾಣ ಮಾಡ್ತಾನೆ, ಗಡಿಗೆ ನಿರ್ಮಾಣ ಮಾಡ್ತಾನೆ ಅವನು ಕುಂಬಾರ. ಆದರೆ ಆ ಗಡಿಗೆಯ ಒಳಗೆ ಹೋಗಿ ಕೂಡ್ಲಿಕ್ಕೆ ಬರಲ್ಲ ಅವನಿಗೆ. ಗಡಿಗೆಯನ್ನು ಸೃಷ್ಟಿ ಮಾಡ್ತಾನೆ, ಗಡಿಗೆ ಒಳಗೆ ಹೋಗಿ ಕೂಡ್ಲಿಕ್ಕಾಗತ್ತಾ? ಆಗಲ್ಲ. ಆದರೆ ಭಗವಂತ ತನ್ನಿಂದ ಸೃಷ್ಟವಾದ ಎಲ್ಲ ಪದಾರ್ಥದ ಒಳಗೆ ಹೋಗಿ ಅಂತರ್ಯಾಮಿಯಾಗಿ ತಾನು ವಾಸ ಮಾಡಿದ್ದಾನೆ. ಆ ಪದಾರ್ಥಕ್ಕೆ ಅಸ್ತಿತ್ವವನ್ನು ಕೊಡುವುದಕ್ಕೋಸ್ಕರವಾಗಿ ಒಳಗೆ ಭಗವಂತ ಆ ಪದಾರ್ಥದ ಆಕಾರದಲ್ಲಿ ಇರೋದಿಲ್ಲ ಅಂದರೆ ಆ ಪದಾರ್ಥಕ್ಕೆ ಆಕಾರ ಇಲ್ಲ. ಹಾಗಾಗಿ ಭಗವಂತ ಪ್ರತಿಯೊಂದು ಪದಾರ್ಥದಲ್ಲಿ ತದಾಕಾರನಾಗಿ, ತದ್ಭಿನ್ನನಾಗಿ, ತತ್ಶಬ್ದವಾಚ್ಯನಾಗಿ ಒಳಗಡೆಗೆ ಇದ್ದಾನೆ. ಆದ್ದರಿಂದ ಆ ಪದಾರ್ಥಕ್ಕೆ ಆ ಶಬ್ದ, ಆ ಪದಾರ್ಥಕ್ಕೆ ಆ ಆಕಾರ, ಹೀಗೆ ಸರ್ವಾಕಾರ ಅವನು. ಸರ್ವಗ, ಸರ್ವತ್ತರದಲ್ಲಿ ವ್ಯಾಪ್ತನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಕುಂಬಾರ ಅದನ್ನು ಸೃಷ್ಟಿ ಮಾಡಬಲ್ಲ, ಅದರ ಒಳಗಡೆ ಕೂಡಲಿಕ್ಕಾಗಲ್ಲ. ಭಗವಂತ ತತ್ಸೃಷ್ಟ ತದೇವ ಅನುಪ್ರಾವಿಶತ್ ಅಂತದೆ ಉಪನಿಷತ್ತು. ತನ್ನಿಂದ ಸೃಷ್ಟವಾದ ಪ್ರತಿಯೊಂದು ಪದಾರ್ಥದ ಅಸ್ತಿತ್ವಕ್ಕೋಸ್ಕರವಾಗಿ, ಅದರ ಇರುವಿಕೆಗೋಸ್ಕರವಾಗಿ, ಅದನ್ನು ನೇಮನ ಮಾಡುವುದಕ್ಕೋಸ್ಕರವಾಗಿ ಪ್ರತಿಯೊಂದು ಪದಾರ್ಥದ ಒಳಗೆ ತಾನು ತದ್ಭಿನ್ನನಾಗಿ ಅದಕ್ಕೆ ನಿಯಾಮಕನಾಗಿ ಒಳಗಡೆಗೆ ತಾನಿರ್ತಾನೆ. ಇದು ಒಂದಾದರೆ, ಗಡಿಗೆ ನಿರ್ಮಾಣ ಮಾಡಿದ ಆ ಕುಂಬಾರನಿಗೆ ಈ ಗಡಿಗೆಯ ಆಯುಷ್ಯ ಏನು ಅಂತ ಕೇಳಿದರೆ ಅದವನಿಗೆ ಗೊತ್ತಿಲ್ಲ. ಅದನ್ನು ಸಿಟಿ ಈ ಕೈ ಬಿಟ್ಟರೆ ಈಗಲೇ ಹೊಡೆದು ಹೋಗ್ತಾರೆ ಸ್ವಾಮಿ ಅಂತಾನೆ ಅವನಷ್ಟೇ. ಆದರೆ ಭಗವಂತ ತಾನೇನು ಸೃಷ್ಟಿ ಮಾಡಿದ್ದಾನೋ, ಈ ಪ್ರಪಂಚವನ್ನು, ಅದ್ಭುತವಾದ ಪ್ರಪಂಚವನ್ನೇನು ಸೃಷ್ಟಿ ಮಾಡಿದ್ದಾನೋ, ಈ ಅದ್ಭುತವಾದ ಪ್ರಪಂಚದ ಕಣ ಕಣದ ಸರ್ವ ವಿಷಯಕವಾದ ಜ್ಞಾನ ಅವನಿಗುಂಟು. ಇಂತಹ ಸರ್ವಜ್ಞ, ಅವನಿಗೆ ತಿಳಿಯದ ಪದಾರ್ಥಗಳೇ ಇಲ್ಲ. ಸೃಷ್ಟವಾದ ಪ್ರತಿಯೊಂದು ಪದಾರ್ಥದ ಕಣಕಣದ ವಿಶೇಷ ಜ್ಞಾನ ಅವನಿಗುಂಟು. ಅದರ ಸಂಯೋಜನೆ ಅವನದೇ ಆಗಿದೆ, ಅದರ ವಿಯೋಜನೆ ಅವನದೇ ಆಗಿದೆ. ಅದು ಹೇಗಾಗಬೇಕು, ಹೇಗಿರಬೇಕು, ಎಲ್ಲಿ ಇರಬೇಕು, ಯಾರಿಂದ ಇರಬೇಕು, ಯಾರಿಗಾಗಿ ಇರಬೇಕು, ಎಲ್ಲವನ್ನು ತಿಳಿದಿರತಕ್ಕಂತಹ ಸರ್ವಜ್ಞ ಅದು ಭಗವಂತನಾಗಿದ್ದಾನೆ ಅನ್ನುವ ವಿಚಾರವನ್ನು ಸರ್ವಗ ಅನ್ನುವ ಶಬ್ದದಿಂದ ನಮಗೆ ತಿಳಿಸಿಕೊಡುತ್ತಾರೆ ದಾಸರು. ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾ ಆನಂದೈಕ ದೇಹನು. ಸರ್ವಜ್ಞನಾಗಿದ್ದಾನೆ, ಆನಂದ ಮಾತ್ರ ಶರೀರವಾಗಿ ಉಳ್ಳವನಾಗಿದ್ದಾನೆ. ಇಂತಹ ಭಗವಂತ ಬಗೆ ಬಗೆಯ ನಾಮದಲ್ಲಿ ಕರೆಸುವ. ಭಗವಂತನ ನಾಮಗಳು ಒಂದು ಥರದ್ದಲ್ಲ, ಅನೇಕ ವಿಧವಾದ ನಾಮಗಳು, ಬಗೆ ಬಗೆಯ ನಾಮಗಳು, ಅಂತರ್ಯಾಮಿ ರೂಪಗಳು. ಭಗವಂತ ಯಾವ ಆಕಾರದಲ್ಲಿ ಯಾವ ಪದಾರ್ಥದಲ್ಲಿದ್ದಾನೋ ಆ ಪದಾರ್ಥಕ್ಕೆ ಆ ಹೆಸರು. ಯಾಕಂದರೆ ಅದು ಭಗವಂತನ ಹೆಸರು. ಪಾತ್ರೆಯಲ್ಲಿದ್ದ ಭಗವಂತ ಪಾತ್ರೆ ಎನ್ನುವ ಶಬ್ದದಿಂದಲೇ ಕರೆಸಿಕೊಡ್ತಾನೆ. ಮಂಚದಲ್ಲಿದ್ದ ಪರಮಾತ್ಮ ಮಂಚ ಶಬ್ದದಿಂದಲೇ ಕರೆಸಿಕೊಡ್ತಾನೆ. ಬಗೆ ಬಗೆಯ ಜಗತ್ತಿನಲ್ಲಿ ಎಷ್ಟು ಹೆಸರುಗಳು ಅಂತಿವೆಯೋ, ಯಾವ್ಯಾವ ಪದಾರ್ಥದ ಹೆಸರು ಅಂತ ಯಾವದಕ್ಕಿದೆಯೋ ಆ ಆಕಾರದಲ್ಲಿ ಭಗವಂತ ಒಳಗಡೆಗೆ ಇದ್ದಾನೆ. ಆದ್ದರಿಂದ ಅದು ಅವನ ಹೆಸರು, ಅವನ ಹೆಸರು ಆ ಪದಾರ್ಥಕ್ಕೆ. ಹೀಗೆ ನಾವು ದೇವರ ಹೆಸರು ನಮ್ಮ ಮಕ್ಕಳಿಗಿಡ್ತೇವೆ ಇಲ್ಲ, ಹಾಗೆ ಪದಾರ್ಥಗಳಿಗೆ ಭಗವಂತನದೇ ಹೆಸರು. ಯಾಕೆ? ಭಗವಂತ ಆ ಹೆಸರಿನಿಂದ ಆ ಪದಾರ್ಥದಲ್ಲಿ ಇದ್ದಾನೆ. ತದಾಕಾರನಾಗಿ, ತದ್ಭಿನ್ನನಾಗಿ, ತನ್ನಿಯಾಮಕನಾಗಿ ಒಳಗಡೆಗೆ ಭಗವಂತ ಅದಕ್ಕೆ ಅಸ್ತಿತ್ವವನ್ನು ಕೊಡುವುದಕ್ಕೋಸ್ಕರವಾಗಿ ಇದ್ದಾನೆ. ಆದ್ದರಿಂದಾಗಿ ಆ ನಾಮ ಅವನದು. ಹೀಗಾಗಿ ಜಗತ್ತಿನಲ್ಲಿ ಎಷ್ಟು ವಿಧವಾದ ನಾಮಗಳು ಅಂತಿವೆಯೋ ಅವೆಲ್ಲ ನಾಮಗಳು ಅವನ ನಾಮಗಳೇ. ಬಗೆ ಬಗೆಯ ನಾಮದಿಂದ ಕರೆಸುವ. ಯಾವ ನಾಮದಿಂದ ಕರೆದರೂ ಅದು ಭಗವಂತನ ನಾಮ. ಭಗವಂತನ ನಾಮ ಅಲ್ಲದ್ದು ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲವೇ ಇಲ್ಲ. ಎಲ್ಲ ನಾಮಗಳಿಂದ ಅವನೇ ಕರೆಸಿಕೊಳ್ತಾನೆ.
ಇಂಥದ್ದೊಂದು ಅನಂತ ನಾಮ ಅವನು. ಅನಂತ ರೂಪ, ಅನಂತ ಕ್ರಿಯಾ, ಅನಂತ ಮಹಿಮಾ, ಅನಂತ ನಾಮ, ಹೀಗೆಲ್ಲವೂ ಅನಂತವನದು. ಅನಂತ ನಾಮನಾಗಿ ಜಗತ್ತಿನಲ್ಲಿ ಪ್ರಸಿದ್ಧನಾಗಿದ್ದಾನೆ. ಅವನ ಹೆಸರು ಇಲ್ಲದ್ದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ, ಬಗೆ ಬಗೆಯ ನಾಮದಲ್ಲಿ. ಆದ್ದರಿಂದಲೇ ಬ್ರಹ್ಮನಲ್ಲಿ ಬ್ರಹ್ಮನಾಗಿ, ಬ್ರಹ್ಮ ಅನ್ನೋ ಹೆಸರು ಅವನದು. ಬ್ರಹ್ಮನಿಂದ ಭಿನ್ನನಾಗಿ, ಬ್ರಹ್ಮನಿಗೆ ನಿಯಾಮಕನಾಗಿ, ಬ್ರಹ್ಮನಿಗೆ ಅಸ್ತಿತ್ವ ಕೊಡುವುದಕ್ಕೋಸ್ಕರವಾಗಿ, ಬ್ರಹ್ಮನ ಅಂತರ್ಯಾಮಿಯಾಗಿ ಬ್ರಹ್ಮ ಅನ್ನುವ ಶಬ್ದದಿಂದಲೇ ಭಗವಂತ ಹೇಳಿದ್ದಾನೆ. ಆದ್ದರಿಂದ ಚತುರ್ಮುಖನಿಗೆ ಬ್ರಹ್ಮ ಅಂತ ಹೆಸರು. ಹಾಗೆ ಗಗನಕೇಶನಲ್ಲಿ ಶಿವನಲ್ಲಿ ಶಿವ ಅನ್ನುವ ಹೆಸರಿನಿಂದ ಅವನಿಂದ ಭಿನ್ನನಾಗಿ, ಅವನಿಗೆ ನಿಯಾಮಕನಾಗಿ, ಅವನನ್ನು ನಿಯಂತ್ರಿಸ್ತಾ ಸಂಹಾರಾದಿ ಕಾರ್ಯಗಳನ್ನು ತಾನು ಮಾಡ್ತಾನೆ. ಆದ್ದರಿಂದಾಗಿ ಆ ಕ್ರಿಯೆ ಅವನದು, ಆ ರೂಪ ಅವನದು, ಆ ಹೆಸರು ಅವನದು. ಆದ್ದರಿಂದ ಶಿವ ಅದು ಅವನ ಹೆಸರು. ಹೀಗೆ ಅವನ ನಾಮಗಳ ವೈಶಿಷ್ಟ್ಯವನ್ನು ತಿಳಿಯಬೇಕು. ಅವನ ರೂಪಗಳ ವೈಶಿಷ್ಟ್ಯ, ಅವನ ಕ್ರಿಯೆಗಳ ವೈಶಿಷ್ಟ್ಯ, ಅವನ ಅಪ್ರಾಕೃತ ಆನಂದಾದಿ ದೇಹಗಳ ವೈಶಿಷ್ಟ್ಯ, ಇಂತಹ ಅಪಾರ ಮಹಿಮ ಎಲ್ಲವೂ ಅನಂತ, ಅನಂತ ಗುಣ, ಅನಂತ ನಾಮ, ಅನಂತ ಕ್ರಿಯೆ, ಇಂಥ ಅಪಾರವಾದ ಅನಂತ ಮಹಿಮೆಯುಳ್ಳ ಭಗವಂತ ಭಕ್ತರನ್ನು ಪಡೆಯುತ್ತಾನೆ. ಭಕ್ತರಲ್ಲಿ ಅಪಾರವಾಗಿರತಕ್ಕಂತಹ ಪ್ರೀತಿ ವಾತ್ಸಲ್ಯಗಳನ್ನು ತೋರಿಸಿದ ಅವನ ಈ ಮಹಿಮೆಯನ್ನು ತಿಳಿದು ಯಾರು ಅವನನ್ನು ಕೊಂಡಾಡ್ತಾರೋ ಅವರನ್ನು ರಕ್ಷಿಸುವ ಪರಮ ಕರುಣಾಳು ನಮ್ಮ ಸ್ವಾಮಿ ಅನ್ನುವಂತೆ ಅವನ ಕಾರುಣ್ಯವನ್ನು ಈ ಪದ್ಯದಲ್ಲಿ ಚಿಂತನೆಗೆ ಕೊಡುತ್ತಾರೆ. ಮುಂದಿನ ಪದ್ಯದ ಚಿಂತನೆಯನ್ನು ನಾಳೆ ಮುಂದುವರಿಸೋಣ. ಮಧ್ವೇಶ ಅರ್ಪಣಮಸ್ತು.